ನಾವೀಗ ನೇಪಾಳದ ಬುಧನೀಲಕಂಠ ದೇವಸ್ಥಾನದಲ್ಲಿದ್ವಿ. ಇಲ್ಲಿಯ ವಿಶೇಷತೆ ಏನಪ್ಪ ಅಂದರೆ ನಾರಾಯಣ ನಾಗಶಯನದ ಮೇಲೆ ಮಲ್ಕೊಂಡಿದ್ದಾನೆ, ನೀರೊಳಗಡೆ ಇದ್ದಾನೆ. ಅದರದ್ದು ವಿಶೇಷ ಇಲ್ಲಿ. ಇದು ಸುಮಾರು ಪಶುಪತಿನಾಥ ದೇವಸ್ಥಾನದಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಏರಿಯಾಗೆ ಬುಧನೀಲಕಂಠ ಏರಿಯಾ ಅಂತಲೇ ಹೇಳ್ತಾರೆ. 1932ರಲ್ಲಿ ಇದನ್ನು ಪುನರ್ಸ್ಥಾಪನೆ ಅಂತ ಮಾಡಿದ್ದಾರೆ. ಸುಂದರವಾದ ವಿಗ್ರಹ, ಸುಮಾರು ಒಂದು 16 ಅಡಿಯಷ್ಟು ಉದ್ದ ನೀರಿನಲ್ಲಿ ಇದೆ. ಇದು 1400 ಹಳೆಯದು ಅಂತ ಇಲ್ಲಿಯ ಜನಗಳ ಹೇಳಿಕೆ ಪ್ರಕಾರ ಗೊತ್ತಾಗಿದೆ. ಈ ಒಂದು ಏಕಶಿಲಾ ಕೆತ್ತನೆ ನೇಪಾಳದಲ್ಲಿ ಬಹಳ ಇದೆ, ದೊಡ್ಡದು ಅಂತ ಇಲ್ಲಿ ತಿಳಿದು ಬಂದಿದೆ. ಈಗ ನೀವು ನೋಡಿದಂಥ ಏಕಶಿಲಾ ವಿಗ್ರಹ ಶ್ರೀಮನ್ನಾರಾಯಣ ನೀರಲ್ಲಿ ಮಲಗಿರುವಂಥದ್ದು. ಇದು ಒಂದೇ ಶಿಲೆಯಲ್ಲಿ ಬಾಸಲ್ಟ್ ಶಿಲೆ ಅಂತ ಹೇಳ್ತಾರೆ, ಅದರಲ್ಲಿ ಕೆತ್ತಿದೆ. ಇವನ ಕೈನಲ್ಲಿ ಚಕ್ರ ಕೂಡ ಹಿಡ್ಕೊಂಡು ಮಲಗಿರೋದನ್ನ ನಾವೀಗ ಇಲ್ಲಿ ಕಾಣ್ತಾ ಇದ್ದೀವಿ. ಇದು ಶಕ್ತಿಪೀಠ ಶ್ರೀ ಗುಹೇಶ್ವರಿ ದೇವಿ. ನೇಪಾಳದ ಕಟ್ಟುಮಂಡಿನಲ್ಲಿ ಪಶುಪತಿ ದೇವಸ್ಥಾನ ಹಿನ್ನೆಲೆ ದೇವಸ್ಥಾನದ ಮುಂಭಾಗದಲ್ಲಿ ಬಾಗಮತಿ ನದಿ ಹರಿತಾ ಇದೆ. ಈ ಒಂದು ಬ್ರಿಡ್ಜ್ ಮೇಲೆ ನಾವು ಕ್ರಾಸ್ ಮಾಡಿ ಬಂದ್ವಿ. ದೇವಸ್ಥಾನವನ್ನು ಪ್ರತಾಪಮಲ್ಲ ಮಹಾರಾಜ ಸುಮಾರು 17ನೇ ಶತಮಾನದಲ್ಲಿ ಮರು ನಿರ್ಮಾಣ ಮಾಡಿರ್ತಾರೆ. ಇದು ತಾಂತ್ರಿಕ ವಿದ್ಯೆಗೆ ಬಹಳ ವಿಶೇಷವಾದ ಒಂದು ಸ್ಥಳ. ಗುಹೇಶ್ವರಿ ಅಂದರೆ ಈ ಸಂಸ್ಕೃತದಲ್ಲಿ ಗುಹ್ಯ ಅಂದರೆ ಹಿಂಭಾಗ ಅನ್ನೋ ಒಂದು ಅರ್ಥ ಬರುತ್ತೆ. ಈಶ್ವರಿ ಅಂದರೆ ಅದು ದೇವತೆ. ಲಲಿತಾ ಸಹಸ್ರನಾಮದಲ್ಲಿ ಈ ಒಂದು ಗುಹೇಶ್ವರಿ ಅವರ ಒಂದು ವರ್ಣನೆ ಕೂಡ ಇದೆ. ಸರಸ್ವತಿ ಶಾಸ್ತ್ರಮಯಿ ಗುಹಾಂಬ ಗುಹ್ಯ ರೂಪಿಣಿ ಅಂತ ಶ್ಲೋಕ 137ನೇ ಶ್ಲೋಕದಲ್ಲಿ ದೇವಿಯ ವರ್ಣನೆಯನ್ನು ಮಾಡಿದ್ದಾರೆ. ಈಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಬಲಿ ಕೂಡ ಸಾಮಾನ್ಯವಾಗಿ ಕೊಡಲಾಗುತ್ತದೆ. ಈ ದಿನ ಒಂದು ಕೋಣವನ್ನು ಬಲಿ ಕೊಟ್ಟಿದ್ದನ್ನು ನಾವು ಒಳಗಡೆ ನೋಡಿದ್ವಿ. ಇಲ್ಲಿ ಯಾವುದೇ ವಿಗ್ರಹ ಇರೋದಿಲ್ಲ. ಇನ್ನೊಂದು ಕೋಣವನ್ನು ಬಲಿ ಕೊಡೋದಕ್ಕೆ ಇಲ್ಲಿ ರೆಡಿಯಾಗಿ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಕೋಣವನ್ನು ಕೊಡೋದು ಆಚೆಯಲ್ಲಿ ಇಟ್ಟಿದ್ದಾರೆ. ಈಗ ಇದು ಬಾಗ್ಮತಿ ಏನಿದೆ. ಹಾಂ ಈ ಒಂದು ಕಬ್ಬಣದ ಬ್ರಿಡ್ಜ್ ಮೇಲೆ ಬಾಗ್ಮತಿ ನದಿಯನ್ನು ಕ್ರಾಸ್ ಮಾಡಿ ನಾವೀಗ ತಾನೇ ಗುಹೇಶ್ವರಿ ದೇವಸ್ಥಾನ ನೋಡ್ಕೊಂಡ್ಬಂದ್ವಿ. ನಮ್ಮ ಹಿಂಭಾಗದಲ್ಲಿ ಆ ದೇವಸ್ಥಾನ ಇದೆ, ಈಗ ತೋರಿಸ್ತೀನಿ. ನೋಡಿ, ಬಾಗಮತಿ ತೀರದ ಪಕ್ಕದಲ್ಲಿ ಈಗ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀವಿ. ಈ ದೇವಿ ನಮಗಿಲ್ಲಿ ಕೊಡ್ತಾ ಇದ್ದಾರೆ ಟೀನ. ಓ ಗಂಗಾಜಿ, ಗಂಗಾ ಚಾಯ್ ಕುಡಿತಾ ಇದೀವಿ ನೋಡಿ ಇಲ್ಲಿ.
ನೋಡಿ ಗಂಗಾ ಚಾಯ್ ಇವರೇ ಕೊಟ್ಟಿರೋದು ನಮಗೀಗ. गंगा चाय नेपाल में ನಾವೀಗ ಪಶುಪತಿನಾಥ್ ದೇವಸ್ಥಾನದಿಂದ ಸ್ವಯಂಭೂನಾಥ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಇದು ಒಂದು 31 ಕಿಲೋಮೀಟ್ರ್ ದೂರದಲ್ಲಿದೆ. ನಾವು ಮಧ್ಯದಲ್ಲಿ ನೇಪಾಳದ ಕಠ್ಮಂಡುವಿನ ಸಿಟಿಯನ್ನು ನೋಡಿಕೊಂಡು ಹೋಗ್ತಾ ಇದ್ದೀವಿ. ನಾವೀಗ ತೇಮಲ್ ಅನ್ನೋ ಜಾಗದಲ್ಲಿ ಈ ಅಂಗಡಿ ಸಾಲುಗಳ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಇದು ಬೌದ್ಧ ಧರ್ಮದ ಅತ್ಯಂತ ಪ್ರಾಚೀನ ಧಾರ್ಮಿಕ ಕೇಂದ್ರವಾಗಿರುತ್ತದೆ. ನಾವೀಗ ಈ ಹೊರಗಡೆ ನಮ್ಮ ಕಾರುಗಳಲ್ಲಿ ಪಾರ್ಕ್ ಮಾಡಿ ಈ ಒಂದು ಮುಖ್ಯ ದ್ವಾರದಿಂದ ಹೊರಗಡೆ ಬರ್ತಾ ಇದ್ದೀವಿ. ಮೇಲ್ಗಡೆಗೆ ನಾವೀಗ ಸುಮಾರು ಒಂದು 200 ಮೆಟ್ಟಿಲುಗಳನ್ನ ಹತ್ತಿ ಮೇಲಕ್ಕೆ ಹೋದರೆ ಸ್ವಯಂಭೂನಾಥ್ ದೇವರ ದರ್ಶನವನ್ನು ನಾವು ಮಾಡಬಹುದು. वो स्टैचू वाला वो बुद्ध का स्पीड भाजी कब को ले गई है? अच्छा ನಾವೀಗ ಮೆಟ್ಲುಗಳನ್ನು ಹತ್ತಿ ಮೇಲೆ ಬಂದ ಮೇಲೆ ದೇವಸ್ಥಾನದ ಸಮುಚ್ಚಯ ಹಾಗೂ ಅಂಗಡಿ ಸಾಲುಗಳು ಮತ್ತು ಹೋಟೆಲ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಸ್ತೂಪಗಳ ಸಮುಚ್ಚಯಗಳು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದೇ ಸ್ವಯಂಭೂನಾಥ ದೇವಸ್ಥಾನ. ಹೇಗೆ ಅನಿಸ್ತಾ ಇದೆ ಮಂಜು ಅವರು ನಿಮಗೆ ಇದು ಜಾಗ? ಒಂಥರ ಟಿಬೇಟಿಯನ್ನರು
ಬುದ್ಧಿಸಮ್ನವರು ಜಾಸ್ತಿ ಹೆಚ್ಚಾಗಿ ಅವರ ಒಂದು ಟ್ರೆಡಿಷನ್ನು ಇಲ್ಲಿ ಕಾಣಿಸ್ತಾ ಇದೆ ತುಂಬ. ನಾವು ಒಂದು ಸ್ವಲ್ಪ ಬುದ್ಧಿಸಮ್ ಅಂದರೆ ತುಂಬ ಹತ್ತಿರಕ್ಕೆ ಬರೆದಿದ್ರು ಅಕ್ಸೆಪ್ಟ್ ಮಾಡೋ ಅಂಥದ್ದು. ಸೊ ಈ ಜಾಗಕ್ಕೆ ನಮ್ಮ ಸುಬ್ಬಣ್ಣವ್ರು ಕರ್ಕೊಂಬಂದಿರೋದ್ರಿಂದ ನಮಗೂ ಒಂಥರ ನಾವೇನು ನೋಡ್ತಿರಲಿಲ್ಲ, ಸೀದಾ ಹಾಗೆ ವಾಪಸ್ ಹೋಗ್ಬಿಡ್ತಿದ್ವು. ಏನೋ ಮಧ್ಯೆ ಸೈಕಲ್ ಗ್ಯಾಪಲ್ಲಿ ಒಂದು ಸ್ವಯಂಭೂನ ಕರ್ಕೊಂಡು ಹೋಗ್ತೀವಿ, ಬನ್ನಿ ನೋಡ್ಕೊಂಬರೋಣ ಅಂತ ತಿಂಡಿ ಆದಮೇಲೆ ಹೇಳ್ಕೊಂಬಂದಿದ್ದಾರೆ. ಒಂದು ವಿಶೇಷವಾದ ಅನುಭವ ಸುಬ್ಬಣ್ಣವ್ರ ಜೊತೆಗೆ. ಧನ್ಯವಾದ. ಧನ್ಯವಾದಗಳು. ಇಲ್ಲಿಯವರೆಗೆ ನೇಪಾಳದ ಸ್ವಯಂಭೂನಾಥ್ ಗುಹೇಶ್ವರಿ ದೇವಸ್ಥಾನ, ಬುಧ ನೀಲಕಂಠ ನೋಡೋದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಪುನಃ ನಿಮ್ಮನ್ನು ನೋಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಮೂಲ್ಯವಾದ ಕಾಮೆಂಟ್ಸ್ನ ಕೊಡಿ.